ಸೆಂಟರ್ ಆಫ್ ಅಟ್ರಾಕ್ಷನ್. ಇದು ಶಶಿಕ ಹೊಸದಾಗಿ ಸಿಕ್ಕಿರೋದು ಫ್ರೆಂಡ್ ಏನಂತ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ರೂಮ್ಮೇಟ್ ಸೌಜು ಅಕ್ಕ ಇದ್ದಾರಲ್ಲ, ಹಿಂದ್ಗಡೆ ಕಾಣಿಸ್ತಾ ಇರೋದೇ ಅವ್ರದ್ದು ಹೊಸ ಮನೆ ತುಂಬ ಚೆನ್ನಾಗಿದೆ. ಇನ್ನು ಸದ್ಯಕ್ಕೆ ಎಲ್ಲನೂ ನೋಡಿಲ್ಲ, ಜಸ್ಟ್ ಬಂದಿದ್ದೀವಿ ನಾನು ಮತ್ತು ಆಲ್ರೆಡಿ ಒಂದು 8 o'clockಗೆಲ್ಲ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಸೌಜು ಅಕ್ಕ ಹೇಗೆ ರೆಡಿಯಾಗಿದ್ದಾರೆ ಮತ್ತು ಗೃಹ ಪ್ರವೇಶದಲ್ಲಿ ಏನೇನು ಪೂಜೆ ಮಾಡ್ತಾರೆ ಎಲ್ಲನೂ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಸತ್ಯನಾರಾಯಣ ಪೂಜೆ ನಡೀತಾ ಇದೆ, ಇವಾಗ ನಾವು ಹೋಗಿ ಕೂತ್ಕೋಬೇಕು. ಸೊ ಸ್ಟೇ ಟ್ಯೂನ್ ಅಂಟಿಲ್ ಲಾಸ್ಟ್. ಬನ್ನಿ. ಓಂ ಹಿರಣ್ಯವಾತ್ರಮದೋಹ ಪೂರ್ಣಮೃದಾತಿ ಸಂಯೋಸಾನಿ ಏಕದಾಮಂ ಹೊಂದಿದನು. ಈ ಪ್ರಕಾರ ಪರಮ ದುರ್ಲಭವಾದ ಶ್ರೇಷ್ಠನಾದ ಈ ವ್ರತವನ್ನು ಯಾವ ಮನುಷ್ಯರು ಮಾಡುವನೋ ಆತನಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದವುಗಳು ಪ್ರಾಪ್ತವಾಗುವುದು ಮತ್ತು ಬಡವರಿಗೆ ಧನಪ್ರಾಪ್ತಿಯಾಗುವುದು. ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುವನು. ಯಾವ ಮನುಷ್ಯನು ಭಯಗಳನ್ನು ಹೊಂದುತ್ತಾನೋ ಅಂಥವನು ಭಯದಿಂದ ಮುಕ್ತನಾಗುತ್ತಾನೆ. ಓಂ ಹಿರಣ್ಯವಾತ್ರಮದೋಹ ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಸನ್ಮಂಗಳಾಯ ಭವಂತೋ ಭವಂತೋ. ನಾನಂತೂ ಕಟ್ ಮಾಡಲ್ಲ. ಇವಾಗ ಎಲ್ಗೆ ಹೋಗ್ತಾ ಇದೀವಿ ಅಂತ ಹೇಳ್ವರ? ದೇವಸ್ಥಾನದ ಹತ್ರಕ್ಕೆ ನಿನಗೆ ತಡಿ. ನಾಚಿಕೆ ತಳ್ಕೊಣ ಹೇಳಕ್ಕೆ. ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವನ್ ಇಂಗ್ಲಿಷೇ ಗುಡ್ ಮಾರ್ನಿಂಗ್ ಎವ್ರಿವನ್ ಸ್ಟಾರ್ಟ್ ಮಾಡ್ಬಿಟ್ಟ. ಗುಡ್ ಮಾರ್ನಿಂಗ್ ಎವ್ರಿವನ್. ನೀನು ಅಲ್ಲಿ ಕರ್ಕೊಂಡೈತೆ ಅಂತ. ಹಾಯ್ ಗಾಯ್ಸ್, ನಮ್ಮೂರು ಬಸಪ್ಪ. ಯಾವ್ದು ನಿಮ್ಮೂರು ಬಸಪ್ಪ? ದೇವಪುರ. ಬಾ ಬರ್ತೈತೆ. ಈಗ ಹೇಳಿ. ಹಾಯ್ ಗಾಯ್ಸ್ ಅಂತ ಹೇಳ್ಬೇಕಂತೆ. ಹಾಯ್ ಗೈಸ್ ಅನ್ನ ಸಾಕು. ಹಾಯ್ ಗೈಸ್ ಅನ್ನ ಸಾಕು. ಹಾಯ್ ಗೈಸ್ ಅಂದೆ. ಏನೇನನ್ಸುತ್ತೆ ಹೇಳು. ಯಾರು ನೀನು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ಒಂದು ಪ್ಯಾಕ್ ಚಾಕಿ ಕೊಡ್ತೀನಿ. ಸರಿ, ಏನು ಹೇಳು. ಏನು? ಅಪ್ಪ ಉದ್ದಕ್ಕವನ ಎಷ್ಟು ಉದ್ದಕ್ಕೆ, ಅಮ್ಮ ಹುಚ್ಚಿ ಮಗ ಗುಂಡುಕವನೆ, ಅದೇನು? ಇನ್ನೊಂದ್ಸತಿ ಕೇಳು. ಅಯ್ಯೋ ಹೇಳಿ ಗಾಯ್ಸ್, ನೀವೇ ಹೇಳಿ. ಅಪ್ಪ ಉದ್ದಕ್ಕವನೆ, ಅಮ್ಮ ಹುಚ್ಚಿ, ಮಗ ಗುಂಡು ಕವನೆ. ತಪ್ಪು. ತೆಂಗಿನ ಮರ. ನಾನು ತೆಂಗು ಕರೆಕ್ಟಾಗಿ ಹೇಳಿದ್ದೀನಿ. ತೆಂಗು ಸ್ವಲ್ಪ ಆಫ್ ಆನ್ಸರ್ ಸರ್ ಕರೆಕ್ಟ್ ಅಲ್ವಾ? 50-50.
ಹಂಗಾದ್ರೆ ಹಾಗಾದ್ರೆ two 50 ಅಲ್ಲ Two ನೀನು chocolate. 1 ಪ್ಯಾಕ್ ಕೊಡಿಸ್ತೀನಿ ಅಂದಿರೋದು ಅರ್ಧ ಪ್ಯಾಕ್ ಕೊಡಿಸ್ಬೇಕು ಗೈಸ್. ಅರ್ಧ ಪ್ಯಾಕ್ ಕೊಡಿಸ್ತಾನೆ ಇವಾಗ ನನಗೆ ಚಾಕ್ಲೇಟ್. ನಾನು ಕೊಡಿಸ್ತೀನಿ ಬನ್ನಿ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹೌದು, ಹೆಂಗಿದೆ ಬನ್ನಿ ನೋಡೋಣ. ಹೊಟ್ಟದು ಹೊಟ್ಟು ಹೊಸ ಮನೆ ಇವಾಗ ಮಾಡ್ತಾ ಇದ್ದಾರೆ. ಬನ್ನಿ ಹೊಸ ಮನೆ ನೋಡ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋಣ. ಓಕೆನಾ? ಹೊಸ ಮನೆಗೆ ಬಂದ್ಬಿಟ್ಟು ಇಲ್ಲಿ ಅವ್ರ ಫ್ರೆಂಡ್ ಅವ್ರದ್ದು ಮನೆ ಇತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ನೋಡಿ, ನಾನು ನೋಡ್ಕೊಬರ್ರು. ಇವನೇ ಇವತ್ತು ಗೈಡ್ ಆಗಿರೋದು ನನಗೆ ಗೈಸ್. ಕರ್ಕೊಂಡು ಹೋಗ್ತಿದ್ದೆ ನಾನು. ಅದೇ ನಾವು ಇದೇ ನಮ್ಮ ಮನೆ. ಅವ್ರ ಮನೆಗೆ ಹೋಗುದ ಗೈಸ್. ಇವಾಗ ಹೊಸ ಮನೆ ಪಕ್ಕದಲ್ಲಿ ಒಂದು ಮನೆ ಇತ್ತು, ಅಲ್ಲಿಗೆ ಬಂದು ಫೋಟೋ ತೆಗೆಸ್ಕೊತಾ ಇದ್ವಿ. ಹಿಂದೆ ನೋಡಿ ಫೋಟೋ ಸೆಷನ್ ನಡೀತೈತೆ. ಇವಾಗ ಹೊಸ ಮನೆಯದು ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು, ಎಲ್ಲರೂ ತಿಂಡಿ ಆಯಿತು. ಆ್ಯಂಡ್ ಬಸಪ್ಪ ಬರಬೇಕು. ಸೊ ಮನೆ ಹತ್ರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಬಸಪ್ಪನಿಗೋಸ್ಕರ. ನೀವೇನೋ ಪೋಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಫೋಟೋಗ್ರಾಫರ್ ಚೆನ್ನಾಗಿ ತೆಗಿತವ್ರೆ ಏನೋ ಗೊತ್ತಿಲ್ಲ. ತೆಗ್ದಾದ್ಮೇಲೆ ಗೊತ್ತಾಯ್ತು. ಗೊತ್ತಾಗುತ್ತೆ ನೀನಿ ಗೈಸ್. ಇವಾಗ ಫೋಟೋ ಸೆಷನ್ ನಡೀತೈತೆ ಇಲ್ಲಿ ಹೊಸ ಮನೇಲಿ. ಗೈಸ್ ಇವ್ರದ್ದು ಯಾವುದೋ ರೀಲ್ಸ್ ಮಾಡ್ತಾಳಂತೆ ನೋಡ್ಕೊಳ್ಳಿ. ಹಾಂ, ವಿತೌಟ್ ಸಾಂಗ್, ವಿತೌಟ್ ಮ್ಯೂಸಿಕ್. ಅಲ್ಲಿ ಇವಾಗ ನಡ್ಕೊಳ್ತೀರಾ ಎಲ್ಲರೂ ಒಂದೊಂದು ಪೋಸ್ ಹೇಳು ಅಂತ. ಬನ್ನಿ, ಇದು ಶಶಿಕ ಹೊಸದಾಗಿ ಸಿಕ್ಕಿರೋದು ಫ್ರೆಂಡ್. ಅದಕ್ಕೆ ಬಂದಿದ್ದು ಹೊಸ ಎಂಟ್ರೀಸ್ ಗೈಸ್. ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ. ಅವ್ಳ ಮದ್ವೆಗೆ ಮಾತಾಡಿ ಸುಮ್ಮನಿರೋಳು. ಅವಳ ಮದ್ವೆಗೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್. ಊಟ ಮಾಡ್ಕೊಂಡು ಎಲ್ಲರೂ ಯಾರು ಆಯ್ತು. ನಾಚ್ಕೋತಾಳೆ ಮದ್ವೆ ಹೆಣ್ಣು. ಬನ್ನಿ ಊಟ ಮಾಡ್ಕೊಬಾರ. ಇವಾಗ ಸಾಮಾನ್ಯ ಫಂಕ್ಷನ್ ಎಲ್ಲ ಮುಗಿತು, ಊಟ ಎಲ್ಲ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಬಾಯ್ ಗೈಸ್, ಬಾಯ್ ಬಾಯ್. ಹಲೋ ಸರ್, ಬಾಯ್ ಬಾಯ್ ಎವ್ರಿವನ್. ಅವ್ನು ಹೇಳ್ದ ಬಾಯ್. ಸೆಂಟರ್ ಆಫ್ ಅಟ್ರಾಕ್ಷನ್. ರಿಟರ್ನ್ ಗಿಫ್ಟ್ ಕೊಡ್ತಾವಳಕನ. ಹಂಗಾರೆ ನೀನು ಏನ್ ಯಾವ ಫಂಕ್ಷನ್ ನಾವು ಕರೆದ್ರು ಬರಲ್ಲ ಅಂತ ಗೊತ್ತಾಯ್ತಾ?